ವಿನಯದಿಂದಲೇ ಪಿತನ ಪಾದಕ್ಕೆ ಮಣಿಯುವುದೆಂದದು ದರ್ಶನ ಜನಕ ನಿಮಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನೋಡು ನೋಡು ಸುದರ್ಶನ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಶುಭವಾಗಲಿ ಕಂದ. ಮಗು ಈಗ ಬಾಪ ಈಗ ಯಾಕೆ ಎಲ್ಲರೂ ನೋಡ್ಬೇಕು ನಿನ್ನನ್ನು. ಸ್ವಲ್ಪ ಹೊತ್ತು ಹೀಗೆ ಇರು. ಈಗ ನನಗಿಂತ ನೀನು ಎತ್ತರ ಕಾಣ್ತಿ ಮಗನೇ. ಹೌದಾ? ಆದ್ರೆ ವಯಸ್ಸಿನಲ್ಲಿ ಸಣ್ಣವ ಅಲ್ವಾ ನೀನು ಮಗು ಅಲ್ವಾ? ನೋಡಿಲ್ಲ ಅಮ್ಮ ಅಪ್ಪ ಎತ್ತಿಕೊಳ್ಳೆ. ಆದ್ರೆ ಚಿಕ್ಕಮ್ಮ ಕಾಯ್ತಾ ಇದ್ದಾಳೆ. ಹೋಗು ಮಗನೇ. ನಿನ್ನನ್ನು ಘೋಷಿಸಿದ ಎಂತದಾಯ್ತು? ಏನು ಸ್ವಾಮಿ, ಆಗ ಬೆಳೆದಿಷ್ಟು ದೊಡ್ಡವನಾಗಿದೆ. ಯಾರು ಹೇಳಿದ್ದು? ಎತ್ತಿಕೊಳ್ಳುವುದಕ್ಕೆ ಆಗ್ತಾ ಇಲ್ಲ. ಸಣ್ಣವ. ಅಯ್ಯೋ ನೀರು ಬಿದ್ದಾತ ಈಗ? ಹೌದು ಸ್ವಾಮಿ. ನೀವು ನದಿಯನ್ನು ಎತ್ತಿಕೊಂಡಿದ್ದೀರಿ, ಹಾಗಂತ ನಿಮ್ಮ ಮನೆಗೆ ಸಂತೋಷವಾಗಿದೆ. ಆ ಸಂದರ್ಭದಲ್ಲಿ ನನ್ನ ತಾಯಿ ಎತ್ತಿಕೊಂಡಿದ್ದಾಳೆ. ಮತ್ತೆ ಇವರಿಗೆ ಬೇಜಾರಾಗಬಾರ್ದು ನಾನು ಎತ್ತಿಕೊಳ್ಳುವುದಕ್ಕೆ ನಾನು ಬಂದದ್ದು. ನನ್ನನ್ನು ಎತ್ತಿಕೊಳ್ಳುವ ಹಾಗೆ ಕಾಣುತ್ತಾ ಇಲ್ಲ ಅಪ್ಪ. ವಿಶೇಷವನ್ನೇ ಕಾಣುತ್ತಾ ಇದ್ದೇನೆ. ಏನು ಮಗು? ಇಲ್ಲಿಯವರೆಗೆ ಸದಾ ರಾಜಕೀಯ ವಿಚಾರದಲ್ಲೇ ನೀವು ನಿರತರಾದವರು. ಇಲ್ಲಿವರೆಗೆ ನಮ್ಮನ್ನು ಬರಮಾಡಿಕೊಂಡವರೇ ಅಲ್ಲ. ಈ ಸಂದರ್ಭದಲ್ಲಿ ಅವಸರದ ಕರೆ ಓಡಾಡಿಕೊಂಡು ಬಂದಿದ್ದೇನೆ ಅಪ್ಪ. ಯಾವುದೇ ಕಾರ್ಯದಲ್ಲಿ ಯಾವುದೇ ಮಾತ್ರ ನೆರವೇರಿಸುವುದಕ್ಕಾಗಿ ನಾನು ಸಿದ್ಧನಾಗಿದ್ದೇನೆ. ಯಾಕೆ? ಮಕ್ಕಳಿಲ್ಲದ ಕೊರಗು ನಮ್ಮನ್ನು ಬಹು ಸಮಯ ಕಾಡಿತ್ತು. ಆ ಬಳಿಕ ನೀನು ಉದಿಸಿದಾಗ ಬಾಲಂಗಳದಲ್ಲಿ ನಕ್ಷತ್ರಗಳೇ ತುಂಬಿದ್ದರು ಏನು ಪ್ರಯೋಜನ? ಅವುಗಳಿಗೆ ಶೋಭೆ ಬರಬೇಕಂತಾದ್ರೆ ಅಲ್ಲಿ ಚಂದ್ರೋದಯ ಆಗಬೇಕು. ನಮ್ಮ ಈ ಬಾಳಿನಲ್ಲಿ ಚಂದ್ರನ ಬಾದಿಯಲ್ಲಿ ಉದಿಸಿ ಬಂದವರು ನೀನು. ಹಾಗಾಗಿ ನಾವು ಸಂತೋಷಗೊಂಡವ. ಮಗನೇ, ನೀನು ನಿನ್ನನ್ನು ಗುರುಮಠಕ್ಕೆ ಕಳುಹಿಸಿದೆವು. ವಿದ್ಯಾರ್ಥಿಯಾಗಿದ್ದು ಸಕಲ ವಿದ್ಯೆಯನ್ನು ಅಭ್ಯಸಿಸಿ ಬರುವಾಗ ಮಧ್ಯೆ ಮಧ್ಯೆ ಗುರುಗಳಿಂದ ನಾನು ಕೇಳಿದ ವಿಚಾರ, ಅಪ್ರತಿಮ ವೀರ ಶೂರರು ನೀವಿರುವರು.
ಪ್ರತಿಭಾವಂತರು. ನಿನ್ನ ಮಗನ ವಿಷಯ ಅದು ಹೌದು ಸ್ವಾಮಿ. ನೀನು ಯಾವ ಲೋಕದಲ್ಲಿದ್ದಿ? ಅದನ್ನ ನಾನು ಯೋಚನೆ ಮಾಡುವುದು ಸ್ವಾಮಿ. ನೀನು ಅವರಲ್ಲಿ ಮಾತಾಡಬೇಡ. ಇಲ್ಲೊಬ್ಬ ಅವರಲ್ಲಿ ಹೇಳುವ ವಿಚಾರವನ್ನು ಹೇಳ್ತಾ ಇದ್ದೆ. ಹಾ. ನಾಳೆ ದಿನ ಪಟ್ಟಾಭಿಷೇಕ ಆಗುವಾಗ ದ್ವಾರವನ್ನು ಹೇಗೆ ಶೃಂಗರಿಸಬೇಕೆಂಬುದಾಗಿ ಹೇಳ್ತಾ ಇದ್ದೆ. ನಿಮಗಿಂತಲೂ ಹೆಚ್ಚು ಸಂತೋಷ ಆಗ್ತಾ ಇದ್ದಲ್ಲ. ಹೌದು, ಆಹಾ. ವಿಷಯ ಉಂಟು. ಆಹಾ. ಹಾಗೆ ಹಾ. ನೀನು ಆಮೇಲೆ ಅರಮನೆಗೆ ಬಂದು ಹೆಚ್ಚು ದಿವಸ ಆಗ್ಲಿಲ್ಲ. ಹಾ. ಈ ಅವಸರದಲ್ಲಿ ನನಗೆ ದಿನಕ್ಕಿಂತ ಅವಸರ ಆಗಿದೆ ಈಗ. ಹೌದಾ? ಹಾ. ಮಗನೇ, ಓ. ಅಯೋಧ್ಯೆಯ ಪುಣ್ಯಭೂಮಿಯಲ್ಲಿ ಈವರೆಗೆ ಸೂರ್ಯವಂಶೀಯರೇ ಹಾ. ಯಾವ ರೀತಿ ಆಳಿದ್ದಾರೆ, ಅವರ ಯೋಗ್ಯತೆಗನುಸಾರವಾಗಿ ಅವರು ತೋರಿಸಿದ ಪಥವನ್ನು ಮೀರದೆ ಅದೇ ರೀತಿಯಲ್ಲಿ ಆಳ್ವಿಕೆಯನ್ನು ಮಾಡಿ ನಾನು ಪ್ರಜಾರಂಜಕನು ಎನಿಸಿಕೊಂಡವ. ಎಂತೆಂತ ಪುಣ್ಯಾತ್ಮರೆಲ್ಲ ಪೀಠದಲ್ಲಿ ಕುಳಿತುಕೊಂಡಿದ್ದಾರಪ್ಪ. ಹೌದು, ಮತ್ತೆ ಅವರೆಲ್ಲ ಈಗ ಇಲ್ಲೂ ಅಲ್ಲ. ಆಹಾ. ಅದು ಕಾಲಧರ್ಮ, ಅವರ ಸಮಯ ಅಥವಾ ಅವರು ಹೊರಟು ಹೋಗ್ತಾರೆ. ಹಾಗೆ ಅದೇ ಹೊಣೆಗಾರಿಕೆಯನ್ನು ನಿನ್ನಲ್ಲಿ ಈಗ ಹೇಳ್ತಾ ಇದ್ದೇನೆ. ಏನು ಮಗನೇ, ಓ. ನನಗದೇ ಹಾಗೆ ಹೇಳಿದಲ್ಲ, ವಯಸ್ಸಾಗಿದೆ ಅಂತ. ಹಾ. ಈಗ ಹಾ. ಹಾಗಾಗುವುದಕ್ಕಿಲ್ಲ. ಎಳವೆಯಲ್ಲೇ ಹಾ. ನಿನಗೆ ಈ ಅಭಿಷೇಚನ ಮಾಡಬೇಕು ಎಂಬ ಹಾಗೆ ನಾನು ತೀರ್ಮಾನಿಸಿದವ. ನೀನು ಅಯೋಧ್ಯೆಯ ಉತ್ತರಾಧಿಕಾರಿ, ನನ್ನ ಹಿರಿಯ ಮಗ, ಹಿರಿಯ ರಾಣಿಯ ಮಗ. ಹಾಗಾಗಿ ಇಲ್ಲಿಯ ಅಧಿಕಾರ ಇನ್ನು ಮುಂದಕ್ಕೆ ನಿನಗೆ ಕೊಡಬೇಕು, ಹೀಗೆ ನಾವೆಲ್ಲ ತೀರ್ಮಾನಿಸಿದ್ದು. ಇದು ಯಾರು? ಇಬ್ಬರು ಪತ್ನಿಯರಲ್ಲಿ ನಾನು ಸಮಾಲೋಚನೆ ಮಾಡಿದ್ದು. ಕೊನೆಗೆ ನಿನ್ನ ಒಪ್ಪಿಗೆ ಬೇಕು ಎಂಬಂತಹ ವಿಚಾರ ಬಂದಾಗ ನಿನ್ನನ್ನು ಕರೆಸಿಕೊಂಡದ್ದು. ಅಪ್ಪ, ಓ, ನಿಮ್ಮ ಮನಸ್ಸಲ್ಲಿರುವಂತಹ ಅಭಿಪ್ರಾಯವನ್ನು ಹೇಳಿಕೊಂಡಿದ್ದೀರಾ. ಹಾಗಂತ ನನ್ನ ಮನಸ್ಸಲ್ಲಿರುವಂತಹ ಅಭಿಪ್ರಾಯವನ್ನು ಹೇಳಿಕೊಳ್ಬೇಕಲ್ಲ. ಈಗ ನೀನು ಏರ್ಬೇಕು ಮಗನೇ. ಹೇಳಿಕೊಳ್ಬೇಕು ಅಂತ ಹೇಳ್ತಾ ಹೌದು.
ನಿಲ್ಲಿಸಿದ್ಯಾ? ಯಾಕಪ್ಪ ನಮಗೆ ಮುಗಿದದ್ದೇ ಗೊತ್ತಾಗಿಲ್ಲ. ಹೌದಾ? ನೀವು ಸಂತೋಷದಲ್ಲಿದ್ದೀರಿ. ಹೌದು. ನಾನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಹಾ. ನಾನು ಬರುವುದಕ್ಕಿಂತ ಮೊದಲು ಹಾ. ನೀವು ತುಂಬಾ ಮಾತನಾಡಿದ್ದೀರಾ. ಮಾತಾಡಿದ ಹೆಚ್ಚಾಯ್ತಾ? ಆಹಾ. ಹಾ. ಆದ್ರೆ ನಾನು ಕೇಳಿದವನಲ್ಲ. ಆಹಾ. ನಿಮ್ಮ ಸಂಭಾಷಣೆಯನ್ನು ಹಾ. ಆಲಿಸಿದವ ನಾನು ದೂರದಿಂದಲೇ. ಆಹಾ.